ಇನ್ನು ಎಲ್ಲ ಬೆಳವಣಿಗೆ ಆದ ನಂತರ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟರು. ಅದಾದ ನಂತರ ಜಮೀರ್ ಅಹಮದ್ ಖಾನ್ ಅವರು ಕೂಡ ಮಾತನಾಡಿದ್ದಾರೆ. ಯಾರೇನು ಮಾತನಾಡಿದ್ದಾರೆ ವಿಚಾರದಲ್ಲಿ ರಾಜಕೀಯವಾಗಿ ನೋಡಿ. ನಿಷ್ಪಕ್ಷಪಾತವಾದ ನಿರ್ಣಯ ಆಗಬೇಕು ಮತ್ತು ಎನ್ಕ್ವೈರಿ ಆಗಬೇಕು. ಎನ್ಕ್ವೈರಿಯಲ್ಲಿ ಏನು ಬರ್ತದೋ ಅದರ ಮೇಲೆ ಸರ್ಕಾರ ಕಠಿಣವಾದಂಥ ಶಿಕ್ಷೆ ಕೊಡಬೇಕು ಸಂಬಂಧಪಟ್ಟವರಿಗೆ. ಇದು ಯಾರ ಮೇಲೂ ಕೂಡ ಯಾರಿಗೂ ಕೂಡ ದಾಕ್ಷಣ್ಯ, ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದು ಆಗಬೇಕು. ಬೇರೆಯವರು ಕೂಡ ನಾಳೆ ಭಯಪಡಬೇಕು, ಇಂಥ ಕೆಲಸ ನಾವು ಮಾಡಬಾರ್ದು ಅಂತ ಹೇಳಿ ಅವರಿಗೆ ಹೆದರಿಕೆ ಬರಬೇಕು. ಅದಕ್ಕೆ ನಾನು ಕೇಳಿ ಬಂದಿದ್ದಕ್ಕೆ ನಾನು ಹೇಳಿದ್ದು, ಆ ಥರ ಯಾರನ್ನ ರಾಜಕಾರಣಿಗಳು ರಾಜಕೀಯ ಲಾಭಕ್ಕೋಸ್ಕರ ಮಾಡಿದರೆ ಅವ್ರಿಗೂ ಒಳ್ಳೇದಾಗಲ್ಲ, ಅವ್ರ ಕುಟುಂಬಕ್ಕೂ ಒಳ್ಳೇದಾಗಲ್ಲ, ಯಾರಿಗೂ ಒಳ್ಳೇದಾಗಲ್ಲ. ಸರಿ, ಇದರಲ್ಲಿ ಟೆರರಿಸ್ಟ್ ಅವ್ರ ಜಾತಿ ಇಲ್ಲರಿ. ಒಂದು ಹೇಳ್ತೀನಿ, ಅವತ್ತೊಂದು ಹೇಳ್ತೀನಿ, ಟೆರರಿಸ್ಟ್ಗೆ ಜಾತಿನೇ ಇಲ್ಲ. ಆಮೇಲೆ ನಮ್ಮ ಇಸ್ಲಾಂ ಧರ್ಮದಲ್ಲಿ ಟೆರರಿಸ್ಟ್ ಅವ್ರಿಗೆ ಇದೇ ಪರ್ಮಿಷನ್ನೇ ಕೊಟ್ಟಿಲ್ಲ. ಅವ್ನು ಮುಸ್ಲಿಮೇ ಇಲ್ಲ. ಅವ್ನು ಯಾರು ಟೆರರಿಸ್ಟ್ ಮುಸ್ಲಿಮ್ ಅಂತಾನೋ, ಅವ್ನು ಮುಸ್ಲಿಮ್ ಅಲ್ವೇ ಅಲ್ಲ ಅವನು. ಆಮೇಲೆ ಯಾವ ಇದರಲ್ಲಿ ಹೇಳ್ಕೊಡಲ್ಲ ಸರ್ ಈ ಥರ ಮಾಡೋಕ್ಕೆ. ತನಿಖೆ ನಡೀತಾ ಇದೆ. ಇದು ಘಟನೆ ಆಗಬಾರ್ದಾಗಿದ್ದು ಘಟನೆ ಆಗಿದೆ. ಏನೋ ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಇದೆ, ಅದೇ ನನಗೂ ಆಶ್ಚರ್ಯ ಆಯಿತು. ಹಂಗೇನಾರು ಆಗಿದ್ರೆ ಅದು ಯಾರಿಗೂ ಒಳ್ಳೇದಿಲ್ಲ. ಇದು ಅತ್ಯಂತ ಹೀನ ಕೃತ್ಯ ಮತ್ತು ಅವಮಾನೀಯ ಕೃತ್ಯ. ಡಾಕ್ಟರ್ ಉಮರ್ ಮೊಹಮ್ಮದ್ ಈಸ್ ಎ ಡಾಕ್ಟರ್, ಈಸ್ ಎ MD ಆಗಿದೆ. ಇಂಥ ಹೀನ ಕೃತ್ಯವನ್ನು ಮಾಡ್ತಾರೆ ಅಂದರೆ ಅವರು ಮನುಷ್ಯರಲ್ಲ ಅಂತ ನಾನು ಪ್ರಕಾರ. ಆಕ್ಟಿವ್ ಆಗಿರುವಂಥ ಉಗ್ರ ಸಂಘಟನೆ ಜೈಷೆ ಮೊಹಮ್ಮದ್, ಅದ್ರ ಜೊತೆಗೆ ಇವರಿಗೆ ಸಂಬಂಧ ಇದೆ ಅಂತಲೂ ತಿಳಿದು ಬಂದಿದೆ. ದೆಹಲಿ ಪೊಲೀಸ್ ಇಂಟೆಲಿಜೆನ್ಸ್ ಯಾರು? ಕೇಂದ್ರ ಸರ್ಕಾರ. ಮತ್ತು ಕೇಂದ್ರ ಸರ್ಕಾರದ ಪೊಲೀಸ್ ಇಂಟೆಲಿಜೆನ್ಸಿ ಈಸ್ ಅಟರ್ಲಿ ಫೇಲ್ಯೂರ್ ಆಗಿದೆ. ಇಂಟೆಲಿಜೆನ್ಸ್ ಮತ್ತು ಇದನ್ನು ಕಂಡುಹಿಡಿಯೋಕ್ಕಾಗದೇ ಇದ್ದರೆ ಆ ಡಿಪಾರ್ಟ್ಮೆಂಟೇ ತೆಗೆದುಹಾಕಬೇಕು. ದಟ್ ಮೀನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಇಸ್ ಅಟರ್ಲಿ ಫೇಲ್ಯೂರ್. ಮೊನ್ನೆ ಜಮೀರ್ ಅಹಮದ್ ಖಾನ್ ಅವರು ಒಂದಂತೂ ಅರ್ಥ ಮಾಡ್ಕೊಳ್ಬೇಕು. ಡಿಜೆಹಳ್ಳಿ ಕೆಜೆಹಳ್ಳಿ ಆದಂಥ ಸಂದರ್ಭದಲ್ಲಿ ಅಲ್ಲಿ ಪೊಲೀಸರಿಗೆಲ್ಲ ಕಲ್ಲು ಹೊಡೆದು ಪೊಲೀಸ್ ಬೆಂಕಿ ಹಚ್ಚಿದಾಗ ಬೇಲ್ ಕೊಡಿಸ್ಕೊಂಡು ಬಂದವ್ರು ಯಾರು? ಅವ್ರ ಮನೆಗೆ ಹೋಗಿ ಒಂದಿಷ್ಟು ಕಾಸು ಕೊಟ್ಟವ್ರು ಯಾರು? ನಾನು ಅದಕ್ಕೂ ಯಾಕೆ ಕಂಪೇರ್ ಮಾಡ್ತೇನೆ ಅಂದರೆ, ಅಲ್ಲಿಗೆ ಚಿವಿಟ್ಬೇಕಾಗಿತ್ತು. ಹೇಳ್ತಾ ಇದ್ರೆ ಇಸ್ಲಾಂ ಯಾವುದು ಹಿಂಗೆ ಹೇಳಿಕೊಡೋದಿಲ್ಲ, ಆದರೆ ಅಲ್ಲಿರೋರೆಲ್ಲ ಇಸ್ಲಾಮಿಗರಲ್ಲ. ಅದನ್ನೇ ಹೇಳ್ತೀರಾ? ತಳ್ಳಿ ಹಾಕ್ಬಿಡ್ಬೋದು ನೀವು. ಇಲ್ಲಿ ಯಾರಾದರೂ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನಂಬುವಂಥ ದೇವರ ಬಗ್ಗೆ ಹಾಕಿದ ತಕ್ಷಣ ಅವ್ನು ಕೊಡಿ ಅಂತ ಹೇಳ್ಬಿಟ್ಟು ಗಲಾಟೆ ಎಲ್ಲ ಮಾಡಿಸ್ತೀರಾ? ಈಗ ನಮ್ಮ ಧರ್ಮಕ್ಕೆ ಕೆಟ್ಟ ಹೆಸರು ತರ್ತಾರೆ ಇವರು, ನಮ್ಮನ್ನು ಕೊಡಿ ನಾವು ನೋಡ್ಕೊಳ್ತೀವಿ ಅಂತ ಒಂದು ಮಾತು ಹೇಳಿ ನೋಡೋಣ.